ಇಂಡಿಯಾ ಯಾವ ರೀತಿ ನೋಡ್ಬೋದು ಇದನ್ನ? ಯಾಕಂದ್ರೆ ಒಂದ್ ಕಡೆ ಈಗ ಆಯಿಲ್ ಇದಾದ್ರೂ ಕೂಡ ಆಲ್ರೆಡಿ ಅಮೆರಿಕ ಟ್ಯಾರಿಫ್ ನ ಅದೊಂದು ಮಾಡ್ತಾ ಇದೆ ನಮ್ಮ ಮೇಲೆ. ಸೊ ಈಗ ಇರಾನ್ ಕೂಡ ಕಂಟ್ರೋಲಿಗೆ ಬರ್ತಾ ಇರೋದ್ರಿಂದ ಮುಂದೆ ಕಂಪ್ಲೀಟ್ಲಿ ನಾವು ಅವ್ರ ಕಡೆನೆ ಅವ್ರು ಹೇಳಿದ ಟ್ಯಾರಿಫ್ಗೆ ಒಪ್ಕೊಳ್ಳೋ ತರ ಆಗುತ್ತಾ? ಜೊತೆಗೆ ಈ ವಾರ್ ಅಂತ ಬಂದಾಗ ಥರ್ಡ್ ವರ್ಲ್ಡ್ ವಾರಿಗೆ ಹೋಗುತ್ತಿದ್ದು ಲೀಡ್ ಮಾಡುತ್ತೆ, ಅದು ಎಷ್ಟು ನಿಜ? ಇಂಡಿಯಾ ಎಷ್ಟು ಕನ್ಸರ್ನ್ ಇದು ಅಂತ ಇವತ್ತು ಸಮಯನೇ ಹತ್ಯೆ ಆಗಿರೋದು? ಥರ್ಡ್ ವರ್ಲ್ಡ್ ವಾರ್ ಅಂತ ಐ ಡೋಂಟ್ ಥಿಂಕ್ ಸೊ ಸರ್. ಯಾಕಂದ್ರೆ ಇಟ್ಸ್ ಅ ರೀಜನಲ್ ಕಾನ್ಫ್ಲಿಕ್ಟ್ ಆಸ್ ಆಫ್ ನೌ. ಸ್ವಲ್ಪ ಯಾಕಂದ್ರೆ ಇದು ದ ವೇ ಐ ಸಿ ದಿಸ್ ಇಸ್ ಡೈಯಿಂಗ್ ಡೌನ್. ಇನ್ನ ಜಾಸ್ತಿ ಇದಕ್ಕೆ ಇದಿಲ್ಲ, ಏನ್ ಹೇಳ್ತಾರೆ, ಈ ಯುದ್ಧ ನಡೆಯಲ್ಲ. ಯಾಕಂದ್ರೆ ಇರಾನ್ ಕೆನಾಟ್ ಟೇಕ್ ಇಟ್. ಅಮೆರಿಕನ್ ಮತ್ತೆ ಇಸ್ರೇಲ್ ಕಂಬೈನ್ಡ್ ಮೈಟ್ ಇದೆಯಲ್ಲ, ಇದನ್ನ ಇರಾನ್ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್. ಅಂಡ್ armed conflict with US and Israel, I don't think even China and Russia will come. I don't think so. Our troops nor paisa, ಯಾಕಂದ್ರೆ they themselves are engaged at multiple places. ಈಗ ಅಲ್ಲಿ ತೈವಾನ್ ಅಲ್ಲಿ ಕೂಡ ಇವ್ರದ್ದು ಚೈನೀಸ್ ಸ್ವಲ್ಪ ಇಶ್ಯೂಸ್ ನಡೀತಾ ಇದೆ. ಸೊ ಅಲ್ಲಿ ಒಂದು ಕಾನ್ಫ್ಲಿಕ್ಟ್, ದಟ್ ಈಸ್ ಅ ಪೊಟೆನ್ಶಿಯಲ್ ಕಾನ್ಫ್ಲಿಕ್ಟ್ ರೀಜನ್. ಅಂಡ್ ರಷ್ಯಾ ಇಸ್ ಆಲ್ರೆಡಿ ಓವರ್ ಸ್ಟ್ರೆಚ್ಡ್. ಅವರ ಒಂದು ನೇವಿ ಇರ್ಬೋದು, ಇಲ್ಲ ಅವರ ಒಂದು ಆರ್ಮಿ ಇರ್ಬೋದು. ಯುಕ್ರೇನ್ ವಾರ್ ಅಲ್ಲಿ ದೇ ಆರ್ ಆಲ್ರೆಡಿ ಎಂಟ್ಯಾಂಗಲ್ಡ್. ಅದು ಬಿಟ್ಟು ಈಗ ಸಪೋರ್ಟ್ ಮಾಡಕ್ ಯಾರಿದ್ದಾರೆ, ಯಾರು ಬರ್ತಾರೆ? ನಾನು ನಿಲ್ತೀನಿ ನಿನ್ ಜೊತೆಗೆ ಅಂತ. ಇರಾನ್ ಜೊತೆಗೆ ಯಾರು ಬರಲ್ಲ. ಅಂಡ್ ವೆನ್ ಅನ್ ಎನಿಮಿ ಲೈಕ್ US attacks, then it's better you accept the fate ಅಷ್ಟೇನೆ. ಯಾಕಂತ ಹೇಳಿದ್ರೆ they will do anything. They are nasty and they will do anything. They will do anything to win the war. ಅದು ಫಸ್ಟ್. ಇಂಡಿಯಾ ಹೇಗ್ ನೋಡುತ್ತೆ ಅಂತ ನಾವು ಈಗ ನೋಡ್ಬೇಕಂತ ಹೇಳಿದ್ರೆ, ದಿಸ್ ವಾಸ್ ಯುವರ್ ಫಸ್ಟ್ ಕ್ವೆಶ್ಚನ್. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಗ್ಲೋಬಲ್ ಚೋಕ್ ಪಾಯಿಂಟ್ ಅಂಡ್ ನಮ್ಮ ಒಂದು ಆಯಿಲ್ ಡಿಪೆಂಡೆನ್ಸಿ ಅದು 20% ಇದಿದೆ, ಇರಾನ್ ಮೇಲೆ ಇದೆ. ಅಂಡ್ ಒಂದು 50% ನಮ್ಮ ಟ್ರೇಡ್ ರೂಟ್ ಏನಿದೆ ಅದು ದಟ್ ಈಸ್ ಥ್ರೂ ಸ್ಟ್ರೇಟ್ ಆಫ್ ಹಾರ್ಮುಜ್. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಈಗ IRGCN ಅಂತಾರೆ, ಅಂದ್ರೆ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನೇವಿ ಅಂತ ಏನ್ ಕರೀತಾರೆ, ಆರ್ ದೇ ಗೋಯಿಂಗ್ ಟು ಬ್ಲಾಕೇಡ್ ಇಟ್? ಯಾಕಂದ್ರೆ ದಟ್ ಇಸ್ ಅಗೇನ್ಸ್ಟ್ ದ ಇಂಟರ್ನ್ಯಾಷನಲ್ ಲಾ. ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್ ನ ಯಾರು ಹಂಗೆ ಡೈರೆಕ್ಟ್ ಆಗಿ ಇದ್ ಮಾಡಕ್ ಆಗಲ್ಲ, ಕ್ಲೋಸ್ ಮಾಡಕ್ ಆಗಲ್ಲ. ಆಯ್ತಾ? ಆಲ್ದೋ ಅದು ನಿಮ್ಮ ಒಂದು ಟೆರಿಟರಿ ಬಂದ್ರೂ ಕೂಡ ದ ಗ್ಲೋಬಲ್ ಇದೇನಿರುತ್ತೆ, ಅಕಾರ್ಡ್ಸ್ ಏನಿರುತ್ತೆ ಅದರ ಪ್ರಕಾರ, ಇಂಟರ್ನ್ಯಾಷನಲ್ ಲಾ ಪ್ರಕಾರ, ಯು ಜನರಲಿ ವೋಂಟ್ ಬಿ ಏಬಲ್ ಟು ಕ್ಲೋಸ್ ದೋಸ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. ಸೊ ಹಾಗಿರೋದ್ರಿಂದ ಐ ಡೋಂಟ್ ಥಿಂಕ್ ದೇ ವಿಲ್ ಗೆಟ್ ಇನ್ ಟು, ಈಗ ಆಲ್ರೆಡಿ ಅವರ ಒಬ್ಬ ಲೀಡರ್ಸ್ ಹತ್ತಿರೋದ್ರಿಂದ ಐ ಡೋಂಟ್ ಥಿಂಕ್ ದೇ ವಿಲ್ ಗೆಟ್ ಇನ್ ಟು ದಿಸ್ ಅಡ್ವೆಂಚರ್ ಆಫ್ ಕ್ಲೋಸಿಂಗ್ ದಿಸ್ ವಾಟ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಇದು ಹಂಗಾಗತ್ತೆ ಅಂತ ನನ್ಗನ್ಸಿಲ್ಲ. ಬಟ್ ವರ್ಸ್ಟ್ ಕೇಸ್ ಸಿನಾರಿಯೋ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಯಾಕಂತ ಹೇಳಿದ್ರೆ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಚೈನಾಗೆ ಏನು ಆಯಿಲ್ ಹೋಗುತ್ತೆ, ಮೆಜಾರಿಟಿ ಆಫ್ ಇಟ್ ಗೋಸ್ ಟು ಸ್ಟ್ರೇಟ್ ಆಫ್ ಹಾರ್ಮುಜ್. ಚೈನಾಗೆ ಇಲ್ಲಿಂದ ಸಪ್ಲೈ ಹೋಗಲಿಲ್ಲ. ಅವರು ರಷ್ಯಾದ ಮೇಲೆ ಜಾಸ್ತಿ, ರಷ್ಯಾದಿಂದ ಜಾಸ್ತಿ ತಗೊಳಕ್ ಶುರು ಮಾಡ್ತಾರೆ ಆಯಿಲ್. ರಷ್ಯಾ ಚೈನಾಗ್ ಜಾಸ್ತಿ ಆಯಿಲ್ ಕೊಡಕ್ ಶುರು ಮಾಡ್ತು ಅಂತ ಹೇಳಿದ್ರೆ ಇಂಡಿಯಾಕ್ ಬರಲ್ಲ. ಸೊ ಇಂಡಿಯಾ ವಿಲ್ ಬಿ ಅಫೆಕ್ಟೆಡ್ ಫ್ರಮ್ ಬೋತ್ ವೇಸ್. ದಟ್ ಈಸ್ ಒಂದು ಇರಾನ್ ಇಂದ ಏನ್ ಬರುತ್ತೆ ಅದು ನಿಲ್ಲತ್ತೆ, ಅಂಡ್ ಒಂದು ಚೈನಾ ರಷ್ಯಾ ಇಂದ ಏನ್ ಬರ್ತಿತ್ತು ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ವೆರಿ ಕ್ಯಾಚ್ 22 ಸಿಚುವೇಶನ್ ರೈಟ್ ನೌ. ಬಟ್ ದ ವೇ ಐ ಸಿ ಇಟ್, ಅಲ್ಟಿಮೇಟ್ಲಿ ಈಗ ಅವನ ಪಲ್ಲವಿನ ಕುಡಿಸಿ ಇವ್ರು ಪ್ರೈವೇಟೈಸ್ ಮಾಡಿ ಇವರೇನೇನೆ ಎಲ್ಲರಿಗೂ ಗ್ಲೋಬಲಿ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಮೆರಿಕ ಅವರು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ಹ್ಯಾವ್ ಡನ್ ಇನ್ ವೆನಿಜುವೆಲಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರ ಲೀಡರ್ ನ ಕಿಡ್ನಾಪ್ ಮಾಡಿ ಇಮಿಡಿಯೇಟ್ಲಿ ಫಸ್ಟ್ ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ ಅವ್ರ ಆಯಿಲ್ ಸೆಕ್ಟರ್ ಹಸ್ ಬಿನ್ ಪ್ರೈವೇಟೈಸ್ಡ್ ಅಂತ ಹೇಳ್ಬಿಟ್ಟು ಅಮೆರಿಕನ್ ಗವರ್ಮೆಂಟ್ ಹೇಳ್ತು. ಮತ್ತೆ ಎಲ್ಲರಿಗೂ ನಾನು ಫ್ರೀ ಇಂಟರ್ನೆಟ್ ಕೊಡ್ತಿದ್ದೀನಿ ಅಲ್ಲಿ ಅಂತ ಹೇಳ್ಬಿಟ್ಟು ಎಲಾನ್ ಮಸ್ಕ್ ಇಂದ, ಅದು ಸ್ಪೇಸ್ ಎಕ್ಸ್ ಇಂದ ಇದು ಬಂತು, ಸ್ಟಾರ್ ಲಿಂಕ್ ಇಂದ. ಸೊ ದೀಸ್ ವರ್ ದ ಟೂ ಅನೌನ್ಸ್ಮೆಂಟ್ಸ್ ದಟ್ ಕೇಮ್. ಸೊ ಸಿ, ಫ್ರೀಡಮ್ ಫಾರ್ ಇರಾನಿಯನ್ ಪೀಪಲ್, ದಟ್ಸ್ ದ ಟ್ರೂತ್. ಫಸ್ಟ್ಲಿ ಅಫ್ಕೋರ್ಸ್ ಅವರು ಫ್ರೀಡಮ್ ಅಂತ ಅವ್ರಿಗಿದೆ. ಅಂಡ್ ದೆನ್ ಇಟ್ ವಾಸ್ ಎ ಲಿಬರಲ್ ಇಸ್ಲಾಮಿಕ್ ಕಂಟ್ರಿ ಬಿಫೋರ್ 1979. ಪ್ರಾಬಬ್ಲಿ ಅದೇ ಒಂದು ರೂಟ್ ಗೆ ವಾಪಸ್ ಹೋಗುತ್ತೆ ಅಂತ ನಾವು ಅನ್ಕೊಳ್ಳೋಣ. ಬಟ್ ಒಂದು ಗ್ಲೋಬಲ್ ಟ್ರೂತ್ ನಾನು ಹೇಳ್ಬೇಕು ಇಲ್ಲಿ, ಎಲ್ಲೆಲ್ಲಿ ಅಮೆರಿಕ ಕಾಲಿಟ್ಟಿದೆಯಲ್ಲ ಯಾವತ್ತೂ ಅಲ್ಲಿ ಇವತ್ತಿನವರೆಗೂ ಶಾಂತಿ ಅನ್ನೋದು ನೆಲೆಸಿಲ್ಲ. ಅವ್ರು ಹೇಗ್ ಹೋದ್ರು ಅದಕ್ಕಿಂತ ಕೆಟ್ಟದಾಗೆ ಬಿಟ್ಟು ಬಂದಿದ್ದಾರೆ. ದೇ ವರ್ ನೆವರ್ a set of good finishers. America was never a good finisher. So let's hope it will be a different case. ಯಾಕಂತ ಹೇಳಿದ್ರೆ ಆಲ್ರೆಡಿ ಒಬ್ಬ ಸರ್ವಾಧಿಕಾರಿ ಕೆಳಗಡೆ ಇರಾನ್ ಜನ ತುಂಬಾ ನೋವು ಅನುಭವಿಸಿದ್ದಾರೆ. ಲಾಸ್ಟ್ ರಯಾಟ್ಸ್ ಅಲ್ಲಿ 12,000 ಜನ ಸತ್ತಿದ್ದಾರೆ. ಆಯ್ತಾ? So I hope that the peace will prevail and this conflict ends. And also ಈ ಗ್ಲೋಬಲ್ ಎನರ್ಜಿ ಟ್ರೇಡ್ ಏನಿದೆ, ಆಯಿಲ್ ಟ್ರೇಡ್ ಏನಿದೆ, that will be on the international terms. And it will not get into the dictatorial hands of Donald Trump and United States of America. ಹಂಗೇನಾದ್ರೂ ಆದ್ರೆ ಕಷ್ಟ ಆಗುತ್ತೆ. ಸೊ ಇದು ದಿಸ್ ಇಸ್ ದಿ ಇಂಡಿಯನ್ ಇದು ಏನ್ ಹೇಳ್ತಾರೆ ಸಿಚುವೇಶನ್, ಅಂಡ್ ದಿಸ್ ಇಸ್ ದಿ ಇಂಡಿಯನ್ ಅಲರ್ಟ್ನೆಸ್ ದಟ್ ವಿ ಶುಡ್ ಬಿ ಅಲರ್ಟೆಡ್.